Class 85, Chapter 6 begins. Indian Constitution. Indian Constitution. So, Constitution is a document. ನಿಮ್ಗೆ ಗೊತ್ತು ಸಂವಿಧಾನ, which contains rules and regulations to govern a nation. So now, Constitution, what all it gives? It gives structure, basic structure of a political system. It reflects aspirations of the people. ಅಂದರೆ ಆ ದೇಶದಲ್ಲಿ, ಇನ್ ದ್ಯಾಟ್ ಕಂಟ್ರಿ, what are the main aims of the people that is reflected in the constitution. It reflects vision of the founding fathers. It is nothing but link between people and the government. It also provides guidance to govern the state. Guidance and rules to govern the state. Here state means government. Rajya ಅಂತ ಅರ್ಥ ಅಲ್ಲ, country. Sorry, here state means country. ಸ್ಟೇಟ್ ಅಂದ್ರೆ ಕೆಲವೊಂದ್ಸಲ ದೇಶಕ್ಕೆ ಹೇಳ್ತೇವೆ, ಕೆಲವು ಸಲ ರಾಜ್ಯಕ್ಕೆ ಅಂತಾನು ಹೇಳುತ್ತೇವೆ. ಆ ಕಾಂಟೆಕ್ಸ್ಟ್ ನಲ್ಲಿ ಅರ್ಥ ಆಗಬೇಕು. ನೌ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇನಿಷಿಯಲಿ ಅಂದ್ರೆ ಡ್ಯೂರಿಂಗ್ ಇಟ್ಸ್ ಎನಾಕ್ಟ್ಮೆಂಟ್ ಅಂದ್ರೆ ಜಾರಿಗೊಳಿಸಿದ ಸಮಯದಲ್ಲಿ it had 395 articles or items. ಬರಹಗಳು ಅಂತ ಹೇಳ್ತೇವೆ. ಜಾರಿಗೊಳಿಸಿದ ಸಮಯದಲ್ಲಿ ಅದರಲ್ಲಿ 395 ಆರ್ಟಿಕಲ್ ಇದ್ದವು, 22 ಪಾರ್ಟ್ಗಳಿದ್ದವು ಮತ್ತು 8 ಶೆಡ್ಯೂಲ್ಗಳಿದ್ದವು. ಅಂದಾಜಿ 1,45,000 ಪದಗಳಿದ್ದವು. Presently there are 470 articles. Totally together with 25 ಪಾರ್ಟ್ ಅಲ್ಲಿ ಇದೆ. ಶೆಡ್ಯೂಲ್ಗಳು 12 ಇದೆ ಮತ್ತು 5 ಅನುಬಂಧಗಳಿವೆ. ಅಪೆಂಡಿಕ್ಸ್ 5 ಇದೆ. ಅಪೆಂಡಿಕ್ಸ್ ಮೀನ್ಸ್ ಲಾಸ್ಟ್ ಅಲ್ಲಿ ನೋಟ್ ಕೊಟ್ಟಿರ್ತಾರಲ್ವಾ ಅದು. Our constitution has been amended ಅಂದ್ರೆ ಅದರಲ್ಲಿ ಬದಲಾವಣೆ ತಂದಾಗಿದೆ. 104 ಸಲ ಅದನ್ನು ತಿದ್ದುಪಡಿ ಮಾಡಲಾಗಿದೆ. ಅಮೆಂಡ್ಮೆಂಟ್ ಅಂದ್ರೆ ತಿದ್ದುಪಡಿ. ಲೇಟೆಸ್ಟ್ ತಿದ್ದುಪಡಿ ಯಾವಾಗ ಅಂದ್ರೆ
25 January 2020. Amendment means ತಿದ್ದುಪಡಿ. ನೀವು ಎಲ್ಲ ನೆನ್ಪಿಟ್ಟುಕೊಳ್ಳೋದು ಕಷ್ಟ, ಇಷ್ಟು ಗೊತ್ತಿರಲಿ. ಸೊ ಆ ಯೆಲ್ಲೋ ಕಲರ್ ಇರೋದು ಬಿಟ್ಟು ಬಿಡಿ. ಸೊ ನಮ್ಮ ಸ್ಟ್ರಕ್ಚರ್ ಹೇಗಿದೆ? The articles are grouped into following parts. ಫಸ್ಟ್ ಗೆ ಮೇಲೆ ಏನಿದೆ? ಪೀಠಿಕೆ ಇದೆ, ಪ್ರಿಯಾಂಬಲ್ ಅಂದ್ರೆ ಪೀಠಿಕೆ ಇದೆ. ಆ ಪೀಠಿಕೆಯಲ್ಲಿ ಸೋಷಿಯಲ್, ಸೆಕ್ಯುಲರ್ ಮತ್ತು ಇಂಟೆಗ್ರಿಟಿ ಇದು 3 ಶಬ್ದಗಳನ್ನು 1976 ಅಲ್ಲೇ ಸೇರಿಸಿದ್ರು. ಸೆಕೆಂಡ್ ಅಮೆಂಡ್ಮೆಂಟ್ ಅಲ್ಲಿ. ನಂತರ ಪಾರ್ಟ್ 1. ಆ ಪಾರ್ಟ್ 1 ನಲ್ಲಿ 4 ಆರ್ಟಿಕಲ್ ಇದೆ. ಪಾರ್ಟ್ 2. ಪಾರ್ಟ್ 1 ನಲ್ಲಿ ಏನ್ ಹೇಳುತ್ತಪ್ಪ ಅಂದ್ರೆ ಸ್ಟೇಟ್ ಅಂದ್ರೆ ಏನು, ಇಲ್ಲಿ ಸ್ಟೇಟ್ ಅಂದ್ರೆ ರಾಜ್ಯ ಅಂತ ಅರ್ಥ. ಮತ್ತು ಯೂನಿಯನ್ ಟೆರಿಟರೀಸ್ ಅಂದ್ರೆ ಕೇಂದ್ರದ ಶಾಸನ ಡೈರೆಕ್ಟ್ ಆಗಿರುವಂತಹ ಜಾಗ ಯಾವುದು? ಎಕ್ಸಾಂಪಲ್ ಅಂಡಮಾನ್ ನಿಕೋಬಾರು ಅಥವಾ ಪಾಂಡಿಚೇರಿ, ಈಗ ಪುದುಚೇರಿ ಅಂತ ಹೇಳ್ತೇವೆ, ಅರುಣಾಚಲ ಪ್ರದೇಶ ಇದೆಲ್ಲ. ಮೊದಲು ಡೆಲ್ಲಿ ಕೂಡ ಯೂನಿಯನ್ ಟೆರಿಟರಿ ಆಗಿತ್ತು, ಮತ್ತೆ ಅದನ್ನ ಸ್ಟೇಟ್ ಮಾಡಿ ಆಯ್ತು. ಯೂನಿಯನ್ ಟೆರಿಟರಿಯಲ್ಲಿ ಚುನಾವಣೆ ನಡೆಯುವುದಿಲ್ಲ. ಸೊ ಈ ಡೆಫಿನೇಷನ್ ಎಲ್ಲ ಇಲ್ಲಿದೆ ಆರ್ಟಿಕಲ್ 1 ಇಂದ 4 ಒಳಗೆ. ನೆಕ್ಸ್ಟ್ ನಾಗರಿಕತೆ, ಸಿಟಿಸನ್ಶಿಪ್, ಅದರ ಡೆಫಿನೇಷನ್ ಅದೆಲ್ಲ ಆರ್ಟಿಕಲ್ 5 to 11 ಅಲ್ಲಿ ಇದೆ, ಪಾರ್ಟ್ 2 ಅಲ್ಲಿ ಇದೆ. ನೆಕ್ಸ್ಟ್ ಫಂಡಮೆಂಟಲ್ ರೈಟ್ಸ್, ಅದು 12 to 35 ಅಲ್ಲಿ ಇದೆ. ಮತ್ತೆ ನೆಕ್ಸ್ಟ್ ಪಾರ್ಟ್ 4 ಅಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಇದೆ. ಅಂದ್ರೆ ನಾವು ನಮ್ಮ ದೇಶ ಉತ್ತಮವಾಗಿ ಮುಂದುವರಿಬೇಕಿದ್ರೆ, ಹಾರ್ಮೋನಿಯಸ್ ಆಗಿ ಹೋಗ್ಬೇಕಿದ್ರೆ ಏನೆಲ್ಲ ಇರಬೇಕು ಅದೆಲ್ಲವೂ 36 to 51 ಅಲ್ಲಿ ಇದೆ. ಮತ್ತೆ ಪಾರ್ಟ್ 4A ಮತ್ತೆ ಆಡ್ ಮಾಡಿದ್ರು. ಮೊದಲು ಫಂಡಮೆಂಟಲ್ ಡ್ಯೂಟೀಸ್ ಅಂತ ಇರಲಿಲ್ಲ, ಮತ್ತೆ ಫಂಡಮೆಂಟಲ್ ಡ್ಯೂಟೀಸ್ ಅನ್ನು ಆಡ್ ಮಾಡಿದ್ರು. ಈ ಫಂಡಮೆಂಟಲ್ ಡ್ಯೂಟೀಸ್ ಅಕಸ್ಮಾತ್ ನಾವು ಮಾಡದಿದ್ದರೆ ನಮ್ಮ ಮೇಲೆ ಕೋರ್ಟ್ ಕೇಸ್ ಹಾಕ್ಲಿಕ್ಕೆ ಆಗುದಿಲ್ಲ. ಫಂಡಮೆಂಟಲ್ ರೈಟ್ ಅಕಸ್ಮಾತ್ ಯಾರಾದ್ರೂ ಅದಕ್ಕೆ ಅಗೇನ್ಸ್ಟ್ ಆಗಿ ಹೋದ್ರೆ ಕೋರ್ಟ್ ಅಲ್ಲಿ ಕೇಸ್ ಹಾಕಬಹುದು, ಅದು ಅಪರಾಧ ಆಗುತ್ತೆ. ಫಂಡಮೆಂಟಲ್ ರೈಟ್ಸ್ ವಯೋಲೇಷನ್ ಆಗಬಾರ್ದು. ಫಂಡಮೆಂಟಲ್ ಡ್ಯೂಟೀಸ್ ಅಂದ್ರೆ ನಾವು ಪಾಲನೆ ಮಾಡಬೇಕಾದದ್ದು. ಪಾಲನೆ ಮಾಡುವುದರಲ್ಲಿ ಹೆಚ್ಚು ಕಡಿಮೆ ಆದರೆ ಕೋರ್ಟಿಗೆ ಹೋಗಿ ಅವರ ಮೇಲೆ ಕೇಸ್ ಹಾಕ್ಲಿಕ್ಕಾಗುದಿಲ್ಲ. ಎಕ್ಸಾಂಪಲ್ ಹೇಳ್ತಿದ್ರೆ, ಫಂಡಮೆಂಟಲ್ ಡ್ಯೂಟಿ ಅಂದ್ರೆ ಪ್ಲಾಸ್ಟಿಕ್ ಆಚೆ ಕಡೆ ಈಚೆ ಕಡೆ ಬಿಸಾಡಬಾರ್ದು, ಪೊಲ್ಯೂಷನ್ ಮಾಡಬಾರ್ದು, ಇದೆಲ್ಲ ಇದೆ. ಬೇರೆಯವರಿಗೆ ಗೌರವ ಕೊಟ್ಟು ಬದುಕಬೇಕು. ಹಾಗೆ ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಇದೆ ಅಲ್ವಾ, ಅದು ಸಹ ಹಾಗೆ. ಅದರಲ್ಲಿ ಕೂಡ ಹೆಚ್ಚು ಕಡಿಮೆ ಆದ್ರೆ ಕೋರ್ಟ್ ಅಲ್ಲಿ ಹೋಗಿ ಪ್ರಶ್ನೆ ಮಾಡ್ಲಿಕ್ಕೆ ಆಗುದಿಲ್ಲ. ಇದೆಲ್ಲ ಮುಂದೆ ಗೊತ್ತಾಗುತ್ತೆ ನಿಮ್ಗೆ. ನೆಕ್ಸ್ಟ್ ಯೂನಿಯನ್ ಗೆ ಸಂಬಂಧಪಟ್ಟದ್ದು ಏನೆಲ್ಲ ಇದೆ ಅಂದ್ರೆ
ಕೇಂದ್ರಕ್ಕೆ ಸಂಬಂಧಪಟ್ಟದ್ದು. ನೆಕ್ಸ್ಟ್ ರಾಜ್ಯಗಳಿಗೆ ಸಂಬಂಧಪಟ್ಟಂತಹ ಕಾನೂನುಗಳು ಮತ್ತು ಅಧಿಕಾರಗಳು ಎರಡು. ನೆಕ್ಸ್ಟ್ ಹಾಗೆ ಸ್ಟೇಟ್ಸ್ ಇನ್ ಬಿ ಪಾರ್ಟ್ ಆಫ್ ದ ಫಸ್ಟ್ ಶೆಡ್ಯೂಲ್ ಅಂತ ಸ್ವಲ್ಪ ಬೇರೆ ಇದೆ, ನಾನು ನೋಡ್ಲಿಕ್ಕೆ ಹೋಗ್ಲಿಲ್ಲ. ನೆಕ್ಸ್ಟ್ ಯೂನಿಯನ್ ಟೆರಿಟರೀಸ್, ಕೇಂದ್ರದ ಶಾಸನ ಇರುವಂತಹ ಪ್ರದೇಶ. ಇಲ್ಲಿ ಕೇಂದ್ರ ಅಂದ್ರೆ ಕೇಂದ್ರ ಸರ್ಕಾರ ಅಂತ ಅರ್ಥ. ಇಲ್ಲಿ ರಾಜ್ಯ ಸರ್ಕಾರ, ಇದು ಕೇಂದ್ರೀಯ ಆಡಳಿತ ಪ್ರದೇಶಗಳು. ನೆಕ್ಸ್ಟ್ ನಮ್ಮಲ್ಲಿ 3 ಟಿಯರ್ ಸಿಸ್ಟಮ್ ಇದೆ. ಪಂಚಾಯತ್ ಅಲ್ಲಿ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಹಳ್ಳಿಗಳ ಉದ್ಧಾರ ಮಾಡಲಿಕ್ಕೆ ಇರುವಂತಹ ಒಂದು ಸಿಸ್ಟಮ್. ನೆಕ್ಸ್ಟ್ ಮುನ್ಸಿಪಾಲಿಟಿ, ನೆಕ್ಸ್ಟ್ ಕೋಆಪರೇಟಿವ್ ಸೊಸೈಟಿ, ನೆಕ್ಸ್ಟ್ ಶೆಡ್ಯೂಲ್ಡ್ ಮತ್ತು ಟ್ರೈಬಲ್ ಏರಿಯಾಗಳು. ಮತ್ತೆ ರಿಲೇಶನ್ಶಿಪ್ಸ್ ಬಿಟ್ವೀನ್ ಯೂನಿಯನ್ ಅಂಡ್ ಸ್ಟೇಟ್ಸ್. ಕೆಲವು ವಿಚಾರಗಳು ಅದು ರಾಜ್ಯಕ್ಕೆ ಪೂರ್ಣ ಅಧಿಕಾರ ಇರುತ್ತೆ, ಸ್ಟೇಟ್ ಏನ್ ಮಾಡಕ್ಕಾಗಲ್ಲ. ಕೆಲವುದಕ್ಕೆ ಕಂಪ್ಲೀಟ್ ಕೇಂದ್ರಕ್ಕೆ ಅಧಿಕಾರ ಇರುತ್ತೆ. ಕೆಲವುದರಲ್ಲಿ ಎರಡಕ್ಕೂ ಸಂಬಂಧ ಇರುತ್ತೆ. ಉದಾಹರಣೆಗೆ ಡಿಫೆನ್ಸ್, ಸೆಕ್ಯೂರಿಟಿ, ಇನ್ಕಮ್ ಟ್ಯಾಕ್ಸ್ ಇದೆಲ್ಲ ಕೇಂದ್ರ ಸರ್ಕಾರದಕ್ಕೆ ಅಧಿಕಾರ ಇರುತ್ತೆ ಪಾಲಿಸಿ ಮಾಡ್ಲಿಕ್ಕೆ. ಎಜುಕೇಶನ್ಗೆ ಸಂಬಂಧಪಟ್ಟದೆಲ್ಲ ಆಯಾ ರಾಜ್ಯದ ಅಧಿಕಾರಕ್ಕೆ ಇರುತ್ತೆ. ಈಗ ಕೇಂದ್ರ ಹೇಳಲಿಕ್ಕೆ ಸಾಧ್ಯ ಆಗುದಿಲ್ಲ, ನೀವು ಹಿಂದಿ ಪಾಠ ಕಲಿಸಬೇಕು ಅಂತ ಹೇಳಕ್ ಆಗಲ್ಲ. ಈಗ ತಮಿಳುನಾಡಿನಲ್ಲಿ ಹಿಂದಿ ಕಂಪಲ್ಸರಿ ಇಲ್ಲ, ಲೆಫ್ಟ್ ದೇಮ್. ಆದ್ರೆ ಡಿಫೆನ್ಸ್ ಇದೆಲ್ಲ ಅದಕ್ಕೆ ಬರುತ್ತೆ. ಕೆಲವು ಎರಡಕ್ಕೂ ಈಕ್ವಲ್ ಬರುತ್ತೆ. ಎಕ್ಸಾಂಪಲ್ ಅಂದ್ರೆ ಟ್ಯಾಕ್ಸ್. ಈಗ ಪೆಟ್ರೋಲ್ ಇದೆ ಗೊತ್ತಲ್ಲ, ಟ್ಯಾಕ್ಸ್ ಇದೆ. ಅದು ಸೆಂಟ್ರಲ್ ಗವರ್ಮೆಂಟ್ ಟ್ಯಾಕ್ಸ್ ಹಾಕುತ್ತೆ, ಸ್ಟೇಟ್ ಗವರ್ಮೆಂಟ್ ಟ್ಯಾಕ್ಸ್ ಹಾಕುತ್ತೆ. ಸೊ ಈ ರೀತಿ ಕೆಲವುದಕ್ಕೆ ಎರಡಕ್ಕೂ ಸಂಬಂಧ ಬರುತ್ತೆ, ಇದೆಲ್ಲ ಇರುತ್ತೆ. ನೆಕ್ಸ್ಟ್ ಫೈನಾನ್ಸ್, ಪ್ರಾಪರ್ಟಿ, ಕಾಂಟ್ರಾಕ್ಟ್ಸ್, ಸೂಟ್ಸ್. ನಾನು ಪೂರ್ತಿ ಓದಿಲ್ಲ, ಇದೆಲ್ಲ ಇದೆ. ನೆಕ್ಸ್ಟ್ ಟ್ರೇಡ್ ಅಂಡ್ ಕಾಮರ್ಸ್ ವಿದಿನ್ ಇಂಡಿಯಾ. ಭಾರತದ ಒಳಗಡೆ ಇರುವ ವ್ಯಾಪಾರ ಮತ್ತು ವಹಿವಾಟುಗಳಿಗೆ ಇರುವಂತದ್ದು. ಮತ್ತೆ ಸರ್ವೀಸು, ಅದು ಎಲ್ಲ ಪ್ರತಿಯೊಂದು ಓದಿದ್ರೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಟ್ರಿಬ್ಯುನಲ್ಸ್. ಟ್ರಿಬ್ಯುನಲ್ ಅಂದ್ರೆ ಕೋರ್ಟ್. ನ್ಯಾಯ ಮಂಡಳಿ. ನೆಕ್ಸ್ಟ್ ಚುನಾವಣೆ ಮತ್ತು ಎಲೆಕ್ಷನ್ಸ್, ಚುನಾವಣೆ. ನೆಕ್ಸ್ಟ್ ಸ್ಪೆಷಲ್ ಪ್ರಾವಿಷನ್ಸ್ ರಿಲೇಟಿಂಗ್ ಟು ಸರ್ಟನ್ ಕ್ಲಾಸಸ್. ಉದಾಹರಣೆಗೆ ಚಿಲ್ಡ್ರನ್ಗೆ, ಮಕ್ಕಳ ಹಕ್ಕು ಅಥವಾ ಸ್ತ್ರೀಯರ ಹಕ್ಕು, ಮತ್ತೆ ಭಾಷೆಗೆ ಸಂಬಂಧಪಟ್ಟದ್ದು. ಮತ್ತೆ ಎಮರ್ಜೆನ್ಸಿ, ತುರ್ತು ಪರಿಸ್ಥಿತಿ, ಅದಕ್ಕೆ ಸಂಬಂಧಪಟ್ಟದ್ದು. ಮತ್ತೆ ಎಕ್ಸ್ಟ್ರಾ ಮಿಸೆಲೇನಿಯಸ್. ಮತ್ತೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂತಹ ಆರ್ಟಿಕಲ್. ತಿದ್ದುಪಡಿ ಮಾಡಬೇಕಿದ್ರೆ ಏನ್ ಮಾಡಬೇಕು. ನಂತರ ಟೆಂಪರರಿ ಪ್ರಾವಿಷನ್, ಟೆಂಪರರಿ ಸ್ವಲ್ಪ ಸಮಯಕ್ಕೆ. ಟ್ರಾನ್ಸಿಷನಲ್ ಅಂದ್ರೆ ಒಂದು ಸಿಸ್ಟಮ್ ಇಂದ ಇನ್ನೊಂದು ಸಿಸ್ಟಮಿಗೆ ಟ್ರಾನ್ಸಿಟ್ ಅಂದ್ರೆ ಬದಲಾವಣೆಗೊಳ್ಳುವಾಗ ಆ ಸಮಯಕ್ಕೆ ಸಂಬಂಧಪಟ್ಟಂತಹ ಕಾನೂನುಗಳು. ಮತ್ತು ಸ್ಪೆಷಲ್, ವಿಶೇಷ ಸಮಯದಲ್ಲಿ. ನಾನು ಡೀಟೇಲ್ ಆಗಿ ಹೋಗ್ಲಿಲ್ಲ,
ಎಕ್ಸಾಂಪಲ್ ಹೇಳ್ತಿದ್ರೆ ಈಗ ನೀವು KV ಗೊತ್ತಿರಬಹುದು ಕೆಲವರಿಗೆ. ಜಾತ್ರೆ ಸಮಯದಲ್ಲಿ ಸ್ಪೆಷಲ್ ಪರ್ಮಿಟ್ ಅಂತ ಕೊಡ್ತಾರೆ. ಇವನ್ RTO ದಲ್ಲೂ ಇದೆ. ಜಾತ್ರೆಯ ಸಮಯದಲ್ಲಿ ಬಸ್ಸಿಗೆ ಸ್ಪೆಷಲ್ ಪರ್ಮಿಟ್ ತಗೊಂಡ್ರೆ 1 ವಾರಕ್ಕೆ 10 ದಿನಕ್ಕೆ ಎಷ್ಟು ಬೇಕಿದ್ರು ಬಸ್ ಅನ್ನು ಓಡಿಸಬಹುದು. ನೀವು ಟೈಮ್ ಟೇಬಲ್ ಪ್ರಕಾರ ಹೋಗ್ಬೇಕು ಅಂತ ಇಲ್ಲ. ಹಗಲು ರಾತ್ರಿ ಬೇಕಾದ ಹಾಗೆ ನಿಮ್ಮ ಟೈಮಿಂಗ್ ಅನುಸಾರವಾಗಿ ಬಸ್ ಬಿಡಬಹುದು. ನೆಕ್ಸ್ಟ್ ಶಾರ್ಟ್ ಟೈಟಲ್ ಇದೆಲ್ಲ ಇದೆ. ಓಕೆ, ಓದ್ತಾ ಎಲ್ಲ ಆರ್ಟಿಕಲ್ಸ್ ಓದಿದ್ರೆ ಮಾತ್ರವೇ ಎಲ್ಲ ಗೊತ್ತಾಗ್ಬಹುದಷ್ಟೇ. ನೀವು ಯೂಟ್ಯೂಬ್ ಅಲ್ಲೂ ಕೂಡ ವಿಡಿಯೋಗಳಿವೆ, ಅಥವಾ ಸಂವಿಧಾನ ಪುಸ್ತಕ ಸಿಗುತ್ತೆ. ಒಟ್ಟು 395 ಆರ್ಟಿಕಲ್ ಎಲ್ಲ ಓದ್ತಾ ಹೋಗುದು, ಆಮೇಲೆ ಗೊತ್ತಾಗುತ್ತೆ.